ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಇವತ್ತು ನಾನು 8ನೇ ತರಗತಿಯ ಮಗ್ಗದ ಸಾಹೇಬ ಈ ಪಾಠದ ಉಳಿದ ಭಾಗವನ್ನು ಹೇಳ್ತಾ ಇದ್ದೀನಿ. ಇದನ್ನು ಬರೆದಂಥವರು ಬಾಗಲೂಡಿ ದೇವರಾಯ ಅವರು. ಇವರ ಕವಿಕೃತಿ ಪರಿಚಯವನ್ನು ನಾವು ಕಳೆದ ಭಾಗದಲ್ಲಿ ನೋಡಿದ್ವಿ. ರಹೀಂ ಸಾಹೇಬರು ಇವರು ಮಗ್ಗವನ್ನು ಮುಟ್ಟದ 20ಕ್ಕೂ ಹೆಚ್ಚು ವರ್ಷ ಆಗಿತ್ತು. ಮತ್ತು ಇವರನ್ನ ಮಗ್ಗದ ಸಾಹೇಬ ಅಂತಲೇ ಕರಿತಾ ಇರೋದು ಒಂದು ವಾಡಿಕೆಯಾಗಿತ್ತು. ಯಾಕೆಂದರೆ ಇವರ ಪೂರ್ವಜರು ಮಗ್ಗದ ಹುಸೇನ್ ಸಾಹೇಬರು ಇವರು ತುಂಬ ಜನಪ್ರಿಯ ಮತ್ತು ಧನವಂತರಾದಂತಹ ವ್ಯಕ್ತಿಯಾಗಿದ್ದರು. ಇವರು ಮಸೀದಿ ಮಾತ್ರವನ್ನಲ್ಲ, ದೇವಸ್ಥಾನವನ್ನು ಕೂಡ ಕಟ್ತಾ ಇದ್ದರು. ದೇವಸ್ಥಾನದ ರಥೋತ್ಸವದ ಸಂದರ್ಭದಲ್ಲಿ ಎಲ್ಲರಿಗಿಂತಲೂ ಮುಂಚಿತವಾಗಿ ಇವರಿಗೆ ಪ್ರಸಾದವನ್ನು ಕೊಡುವಂತಹ ಒಂದು ಹಕ್ಕು ಇತ್ತು. ನಂತರ ಏನಾಗಿತ್ತು, ನಮ್ಮ ಲೇಖಕರ ಮನೆಯ ಪಕ್ಕದಲ್ಲಿಯೇ ಅಲ್ಲಿ ಒಂದು ಪವಿತ್ರ ಸ್ಥಾನ ಇತ್ತು. ಅಲ್ಲಿ ಮುಸ್ಲಿಮರ ಪವಿತ್ರ ಉರ್ಸ್ ಅನ್ನುವಂಥ ಒಂದು ಧಾರ್ಮಿಕ ಆಚರಣೆ ಕೂಡ ನಡೀತಾ ಇತ್ತು. ಅಲ್ಲಿ ನಮ್ಮ ಲೇಖಕರ ಒಬ್ಬ ಮನೆತನದ ವ್ಯಕ್ತಿ ಪ್ರತಿನಿಧಿ ಇರಲೇಬೇಕೆನ್ನುವಂತಹ ಒಂದು ಸಂಪ್ರದಾಯ ಕೂಡ ಇತ್ತು. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದಾರೆ ಲೇಖಕರು ಅಂತ ಹೇಳಿದರೆ, ಹಿಂದೂ ಮುಸ್ಲಿಮರು ಅನ್ನುವಂತಹ ಭೇದವಿಲ್ಲದೆ ಅಲ್ಲಿ ಎಲ್ಲ ಸಂಪ್ರದಾಯಗಳನ್ನು ಕೂಡ ನಡೆಸಿಕೊಂಡು ಹೋಗಲಾಗ್ತಾ ಇತ್ತು ಅನ್ನುವಂಥದ್ದನ್ನು ಇಲ್ಲಿ ತುಂಬ ಚೆನ್ನಾಗಿ ಇಲ್ಲಿ ಬಾಗಲೂಡಿ ದೇವರಾಯ ಅವರು ವರ್ಣಿಸಿದ್ದಾರೆ. ಮತ್ತು ಲೇಖಕರು ಏನು ಹೇಳ್ತಾರೆ, ಗಣೇಶ ಚತುರ್ಥಿ, ಕೃಷ್ಣ ಜನ್ಮಾಷ್ಟಮಿ ಅಂತಹ ಒಂದು ಸಂದರ್ಭದಲ್ಲಿ ನಾವು ಮುಸಲ್ಮಾನ್ ಬಂಧುಗಳನ್ನು ನಾವು ಕರೆದು ಕುಶಲೋಪಚಾರ ಮಾಡಿ ಭಕ್ಷ್ಯ ಭೋಜ್ಯಗಳನ್ನು ಅವರಿಗೆ ಊಟಕ್ಕೆ ಕರೆದು ಅವರಿಗೆ ಊಟ ಮಾಡಿಸುವಂತಹ ಒಂದು ಸಂಪ್ರದಾಯ ಕೂಡ ಇತ್ತು. ಇವಾಗ ಲೇಖಕರು ಪಾಠಕ್ಕೆ ಬರ್ತಾರೆ. ಏನಂತ ಹೇಳ್ತಾರೆ, ಅದೇನೇ ಇರಲಿ, ಈಗ ರಹೀಮನಿಗೆ ಮಗ್ಗದ ಸಾಹೇಬ ಅಂತ ಹೇಳಿದ್ರೆ ಸಿಟ್ಟಿಯಾಗಿ ಬರ್ತಾ ಇತ್ತು. ಅದನ್ನ ಹೆಸರನ್ನ ಯಾಕೆ ಎತ್ತಬಾರ್ದು ಅಂತ ಹೇಳ್ತಾ ಇದ್ರು ಅವರು ಅಂತ ಹೇಳಿದ್ರೆ, ಅಜ್ಜನ ಕಾಲದಲ್ಲಿ ಬ್ರಿಟಿಷರು ತುಂಬ ಕಡಿಮೆ ಬೆಲೆಯ ಬಟ್ಟೆಗಳನ್ನು ವಿದೇಶದಿಂದ ತಂದು ನಮ್ಮ ದೇಶಕ್ಕೆ ಮಾರಲೇಬೇಕು ಅನ್ನುವಂಥ ಒಂದು ಒತ್ತಾಯಪೂರ್ವಕವಾದ ಒಂದು ಬಂಧನವನ್ನು ಅವರು ಹೇರ್ತಾ ಇದ್ರು. ಇದರಿಂದ ಏನಾಗಿತ್ತು, ಆ ಬಟ್ಟೆಗಳು ಎಷ್ಟೇ ಬಣ್ಣವನ್ನು ಕಳೆದುಕೊಂಡು ಕಳೆ ಬರದಂತ ಆಗಿದ್ರು ಕೂಡ ಜನ ಅದನ್ನೇ ತಗೊಳ್ತಾ ಇದ್ರು. ಯಾಕೆಂದರೆ ಜನಕ್ಕೆ ವಸ್ತುವಿನ ಗುಣಮಟ್ಟ ಬೇಕಾಗಿಲ್ಲ, ಅದರ ಬೆಲೆ ಬೇಕು ಅನ್ನುವಂಥದ್ದನ್ನು ಇಲ್ಲಿ ತುಂಬ ಚೆನ್ನಾಗಿ ಇಲ್ಲಿ ವಿವರಿಸಲಾಗಿದೆ. ಪಾಪ ಅಬ್ದುಲ್ ರಹೀಮ್ ಆದರೂ ಏನು ಮಾಡ್ತಾರೆ, ಅವರಿಗೆ ಒಂದು ಹಿರಿಯರು ಕಟ್ಟಿದಂತಹ ಭವ್ಯವಾದ ಒಂದು ಹಳೆ ಕಾಲದ ಮನೆ ಇತ್ತು ಮತ್ತು ವಿಶಾಲವಾದ ಒಂದು ತೋಟ ಇತ್ತು. ಆದರೆ ಮಗ್ಗಗಳೆಲ್ಲ ಏನಾಗಿದ್ವು, ಜೇಡರ ಬಲೆಗಳಿಂದ ಮುಚ್ಚಿ ಹೋಗಿದ್ವು. ಅವೆಲ್ಲ ಧೂಳು ತುಂಬಿ ಜೇಡರ ಬಲೆಗಳಿಂದ ಮುಚ್ಚಿ ಮಗ್ಗವೇ ಕಾಣದಂತಾಗಿತ್ತು. ಮನೆಯಲ್ಲಿ ಊಟಕ್ಕೆ ಇದೆಯೋ ಇಲ್ಲವೋ ಅನ್ನುವಂಥ ಒಂದು ಪರಿಸ್ಥಿತಿಯಾಗಿತ್ತು. ಮಗ್ಗವನ್ನು ನೇಯುವಂಥವರು, ಮಗ್ಗದ ಕಾರ್ಮಿಕರೆಲ್ಲ ಬಿಕಾರಿಗಳಾಗಿದ್ದರು. ಅವರು ಒಂದು ತುತ್ತು ಅನ್ನಕ್ಕೂ ಕೂಡ ಅವರಿಗೆ ಸಂಚಕಾರವಾಯಿತು. ಒಂದು ಅನ್ನದ ತುತ್ತಿಗೂ ಕೂಡ ಅವರು ಪರದಾಡುವಂತಹ ಪರಿಸ್ಥಿತಿಯಾಗಿತ್ತು. ಹಾಗಾಗಿ ರಹೀಮರಿಗೆ ಮಗ್ಗದ ಹೆಸರೆಳೆದ್ರೇ ಅಷ್ಟೊಂದು ಕೋಪ ಬರ್ತಾ ಇತ್ತು. ರಹೀಮರಿಗೆ ಏನು ಆಸೆ ಇತ್ತು ಅಂತ ಹೇಳಿದರೆ, ತಮ್ಮ 3 ಗಂಡು ಮಕ್ಕಳಿಗೂ ಕೂಡ ವಿದ್ಯಾಭ್ಯಾಸವನ್ನು ಕೊಡಿಸಿ ಅವರನ್ನು ಸರ್ಕಾರಿ ನೌಕರರನ್ನಾಗಿ ಮಾಡಬೇಕು, ಅವರಿಗೆ ಈ ಮಗ್ಗದ ಕೆಲಸವನ್ನು ಹಚ್ಚಬಾರ್ದು ಅಂತ ಇತ್ತು. ಅದರಂತೆ ಏನಾಗಿತ್ತು, 2 ಮಕ್ಕಳು ಕೂಡ ಅವರು ಹೇಳಿದಂತೆ ವಿಧೇಯರಾಗಿ ಅವರ ಇಷ್ಟಾರ್ಥವನ್ನು ಕೂಡ ನೆರವೇರಿಸಿದ್ರು. ಒಬ್ಬರು ಸರ್ಕಾರಿ ಕಚೇರಿಯಲ್ಲಿ ಗುಮಾಸ್ತರಾಗಿದ್ದರು ಮತ್ತು ಇನ್ನೊಬ್ಬರು ಪೋಸ್ಟ್ ಮಾಸ್ಟರ್ ಆಗಿದ್ದರು. ಆದರೆ ಕೊನೆಯ ಮಗ ಮಾತ್ರ ಕರೀಮ್ ನಮ್ಮ ರಹೀಂ ಸಾಹೇಬರಿಗೆ ತುಂಬ ನಿರಾಸೆಯನ್ನು ಉಂಟು ಮಾಡ್ತಾ ಇದ್ದ. ಯಾಕೆಂದರೆ ಅವನಿಗೆ ಇದು ಯಾವುದರಲ್ಲೂ ಆಸಕ್ತಿ ಇರಲಿಲ್ಲ. ಕರೀಮನಿಗೆ ಆಟದಲ್ಲೂ ಪಾಠದಲ್ಲೂ ಭಾಳ ಆಸಕ್ತಿ ಇತ್ತು, ಬುದ್ಧಿವಂತ ಇದ್ದ ಮತ್ತು ಅಸನ್ಮುಖಿ ಕೂಡ ಆಗಿದ್ದ, ಎಲ್ಲರಿಗೂ ಬೇಕಾಗಿದ್ದವನಾಗಿದ್ದ. ಆದರೆ ಏನೋ ಒಂದು ಕಾರಣದಿಂದ ಆತನಿಗೆ ಆ ಮಗ್ಗದಲ್ಲಿ ವಿಶೇಷವಾದಂತಹ ಒಂದು ಅಭಿರುಚಿ, ಆಸಕ್ತಿ ಇತ್ತು. ಆದರೆ ನಮ್ಮ ರಹೀಂ ಸಾಹೇಬರು ಅದನ್ನು ಅನಿಷ್ಟ ಅಂತಲೇ ಕರಿತಾ ಇದ್ರು. ಮನೆಯಲ್ಲಿ ಮುಟ್ಟೋಕ್ಕೂ ಕೂಡ ಬಿಡ್ತಾ ಇರಲಿಲ್ಲ. ಆವಾಗೇನಾಯಿತು, ನಮ್ಮ ರಹೀಮರ ಗ್ರಹಚಾರವೇನೋ ಅನ್ನುವಂತೆ ಶಾಲೆಯಲ್ಲಿಯೇ ಒಂದು ನವೀನ ಶಿಕ್ಷಣವನ್ನುವಂತಹ ಒಂದು ಪದ್ಧತಿ ಆರಂಭವಾಯಿತು. ಈ ಪದ್ಧತಿಯಲ್ಲಿ ಏನಾಗಿತ್ತು, ಔದ್ಯೋಗಿಕ ಶಿಕ್ಷಣವನ್ನು ಕೊಡಲಾಗ್ತಾ ಇತ್ತು. ಹಸ್ತಕೌಶಲ ಅಂದರೆ ಕೈಯಿಂದ ವಸ್ತುಗಳನ್ನು ತಾವೇ ಆಸಕ್ತಿಯಿಂದ ತಯಾರು ಮಾಡುವಂಥದ್ದು, ದೇಹಶ್ರಮದಲ್ಲಿ ಗೌರವ ಭಾವನೆಯನ್ನು ಉಂಟು ಮಾಡುವಂಥದ್ದು ಕೂಡ ಈ ಶಿಕ್ಷಣದ ಒಂದು ಭಾಗವಾಗಿತ್ತು. ಕೆಲವರಿಗೆ ಬಡಗೆಯ ಕೆಲಸ, ಕೆಲವರಿಗೆ ಬೆತ್ತದ ಕುರ್ಚಿಯನ್ನು ಮಾಡುವಂತಹ ಕೆಲಸ ಮತ್ತು ಕೆಲವರಿಗೆ ಕೃಷಿಯಲ್ಲಿ ಆಸಕ್ತಿ ಇದ್ದರೆ ಅದರ ಬಗ್ಗೆ ಕೂಡ ಅವರು ಮಾಹಿತಿಯನ್ನು ನೀಡ್ತಾ ಇದ್ದರು ಮತ್ತು ಕೆಲವರಿಗೆ ಮಗ್ಗದ ಕೆಲಸಗಳನ್ನು ಕೂಡ ಕಲಿಸಿಕೊಡ್ತಾ ಇದ್ದರು. ಅದರಲ್ಲಿ ಹುಡುಗ ಏನು ಮಾಡ್ತಾ ಇದ್ದ, ಕರೀಮ, ಮೀನು ನೀರಿನಲ್ಲಿ ಈಜುವಷ್ಟೇ ಸುಲಭವಾಗಿ ಅವನು ಅದರಲ್ಲಿ ನಿಪುಣನಾಗ್ಬಿಟ್ಟ. ಯಾಕೆಂದರೆ ಮೊದಲಿಂದನೂ ಮಗ್ಗದ ಕೆಲಸದಲ್ಲಿ ಕರೀಮನಿಗೆ ತುಂಬಾ ಆಸಕ್ತಿ ಇತ್ತು.
ಅವನ ತಂದೆಗೆ ಇನ್ನಷ್ಟು ರೋಷ ಉಕ್ಕಿ ಬಂತು. ಮುಖ್ಯೋಪಾಧ್ಯಾಯ ಶಂಕರಪ್ಪ ಅವರೊಡನೆ ಅವರು ನಿಷ್ಠೂರವಾಗಿ ಜಗಳವಾಡಿದರು. ಏನಂತ, ನೀವು ನನ್ನ ಮಗನಿಗೆ ಇದನ್ನು ಕಲಿಸ್ಬೇಡಿ, ಬೇರೆ ಯಾವುದರಲ್ಲಾದರೂ ಅವನಿಗೆ ಪರಿಣಿತಿಯನ್ನು ಕೊಡ್ರಿ, ಈ ರೀತಿ ಬೇಡ, ನಮಗೆ ಮಗ್ಗದ ಕೆಲಸವೇ ಬೇಡ ಅಂತ ಹೇಳಿದರು. ಆದರೆ ಹುಡುಗ ಕರೀಂ ಮಾತ್ರ ಶಾಲೆಯ ಮಗ್ಗದಲ್ಲಿ ಏನು ಮಾಡಿದ, ತನ್ನದೇ ಬುದ್ಧಿವಂತಿಕೆಯಿಂದ ಒಂದು ಪರಿವರ್ತನೆಯನ್ನು ಕೂಡ ಮಾಡಿದ. ಅದನ್ನು ಶಂಕರಪ್ಪ ಅವರು ಸ್ವಾಭಾವಿಕವಾಗಿಯೇ ಪ್ರಶಂಸೆ ಮಾಡಿ ಏನು ಮಾಡಿದರು ಅಂದರೆ, ಅವರ ಮುಖ್ಯೋಪಾಧ್ಯಾಯರು ಪ್ರಶಂಸೆ ಮಾಡಿ ಮೇಲಧಿಕಾರಿಗಳಿಗೆ ವರದಿಯನ್ನು ಮಾಡಿದರು. ಅದರ ಫಲಸ್ವರೂಪ ಅನ್ನುವಂತೆ ಏನಾಯಿತು, ಕರೀಮನಿಗೆ ಒಂದು ಬೆಳ್ಳಿಯ ಪದಕ ಮತ್ತು 100 ರೂಪಾಯಿ ಬಹುಮಾನ ಕೂಡ ಬಂದಿತ್ತು. ಹುಡುಗನ ಉತ್ಸಾಹ ಏನಾಯಿತು, ಇನ್ನೂ ಆಕಾಶಕ್ಕೇರಿತು. ಯಾಕಂದರೆ ಆತನಿಗೆ ಪ್ರೋತ್ಸಾಹ ಕೂಡ ಸಿಕ್ಕಂತಾಯಿತು. ಇದರಿಂದಾಗಿ ಅದರಲ್ಲಿ ಇನ್ನೂ ಸ್ವಲ್ಪ ಹೆಚ್ಚು ಆಸಕ್ತಿಯಿಂದಾಗಿ ಅವನು ತೊಡಗಿಕೊಂಡ. ಇದರಿಂದಾಗಿ ಏನಾಯಿತು, ತಂದೆ ಈ ಹಠಮಾರಿಗೆ ಮಗ್ಗದ ಹುಚ್ಚನ್ನೇ ಬಿಡಿಸ್ಬೇಕು ಅಂತ ಹೇಳಿ ಕರೀಮನನ್ನು ಶಾಲೆಯಿಂದನೇ ಬಿಡಿಸ್ಬಿಟ್ರು. ಮುಖ್ಯೋಪಾಧ್ಯಾಯ ಶಂಕರಪ್ಪ ಅವರು ಎಷ್ಟು ಅವರ ಹತ್ರ ಮನವಿ ಮಾಡಿಕೊಂಡ್ರು ಕೂಡ ಅವರು ಅದನ್ನು ನಿರಾಕರಿಸಿಬಿಟ್ರು. ಒಂದು ದಿನ ಶಾಲೆಯಲ್ಲಿ ವಾರ್ಷಿಕೋತ್ಸವ ಸಮಾರೋಪದಲ್ಲಿ ಹಳೆಯ ವಿದ್ಯಾರ್ಥಿಗಳ ಒಂದು ನಾಟಕವಿತ್ತು. ಅದರಲ್ಲಿ ಕರೀಮನದು ಸ್ತ್ರೀ ಪಾತ್ರ ಇತ್ತು. ತಾಯಿ ಹತ್ತಿರ ಗೌಪ್ಯವಾಗಿ ಹಳೆ ಕಾಲದ ಒಂದು ಚಿನ್ನದ ಸರವನ್ನು ಅಲಂಕಾರಕ್ಕೆ ಅಂತ ತೆಗೆದುಕೊಂಡು ಹೋದ. ನಾಟಕ ಮುಗಿದ ಮೇಲೆ ಅವನು ಮನೆಗೆ ಬರಲೇ ಇಲ್ಲ. ತಂದೆಗೆ ಮೈಯಲ್ಲಿ ಏನಾಯಿತು, ಅಗ್ನಿ ಸಂಚಾರ ಆದಂತಾಯಿತು. ಅಂದರೆ ಅಷ್ಟು ಕೋಪ, ಸಿಟ್ಟು, ರೋಷ ಬಂತು ಅವರಿಗೆ. ಯಾಕೆಂದರೆ ಮೊದಲೇ ಅವನು ಮಗ್ಗದಲ್ಲಿ ಕೂಡ ಆಸಕ್ತಿ ವಹಿಸಿದ್ದ. ಅದರಿಂದಾಗಿ ಅವರ ತಂದೆ ಆತಗೆ ಶಾಲೆಯನ್ನೇ ಬಿಡಿಸ್ಬಿಟ್ಟಿದ್ರು. ಇವಾಗ ನಾಟಕಕ್ಕೆ ಅಂತ ಹೋದವನು ಮನೆಗೆ ಬರಲೇ ಇಲ್ಲ. ಮಗನನ್ನು ಕ್ರೂರವಾಗಿ ಅವರು ಶಪಿಸಿದರು. ಹಾಳಾಗಿ ಹೋಗಲಿ, ಹಠಮಾರಿ, ತಂದೆಯ ಮಾತನ್ನು ಉಲ್ಲಂಘಿಸಿದವನು ಅಂತ ಮಾತ್ರ ನಾನು ತಿಳಿದಿದ್ದೆ. ಈಗ ಅವನು ಕಳ್ಳ ಕೂಡ ಆಗಿಬಿಟ್ಟಿದ್ದಾನೆ. ಯಾಕೆಂದರೆ ಚಿನ್ನದ ಸರವನ್ನು ತೆಗೆದುಕೊಂಡು ಹೋದವನು ತಿರುಗಿ ಬರಲೇ ಇಲ್ಲ. ನನಗೆ 2 ಗಂಡು ಮಕ್ಕಳು, ಕಳ್ಳನಾದವನು ಮನೆ ಬಿಟ್ಟು ಓಡಿಯೋದವನು ನನ್ನ ಮಗನೇ ಅಲ್ಲ ಅಂಥೇಳಿ ಆಣೆ ಮಾಡಿದರು. ಕೆಲವು ವರ್ಷಗಳ ನಂತರ ಏನಾಯಿತು, ಕರೀಂ ಬೆಳೆದು ದೊಡ್ಡವನು ಕೂಡ ಆಗಿದ್ದ. ಅವನು ಮನೆಗೆ ಬಂದು ಬಾಗಿಲು ತಟ್ಟಿದ. ಕರೀಂ ಯಾವಾಗ ಮನೆ ಬಿಟ್ಟು ಹೋಗಿದ್ದ, ಒಂದು ನಾಟಕದ ಸಮಯದಲ್ಲಿ ಅವನಿಗೆ ಸ್ತ್ರೀ ಪಾತ್ರ ಇತ್ತು. ಆ ಸ್ತ್ರೀ ಪಾತ್ರಕ್ಕೆ ಅವನು ಒಂದು ಚಿನ್ನದ ಸರವನ್ನು ತನ್ನ ತಾಯಿ ಹತ್ತಿರ ತೆಗೆದುಕೊಂಡು ಹೋದವನು ಬಂದೇ ಇರಲಿಲ್ಲ. ಈಗ ಬೆಳೆದ ದೊಡ್ಡವನಾಗಿದ್ದ, ಮನೆಗೆ ಬಂದು ಬಾಗಿಲು ತಟ್ಟಿದ. ಆದರೆ ತಂದೆಯ ಬಾಗಿಲು ತೆಗೆದು ಮುಖವನ್ನು ನೋಡಿ ಪಟ್ಟಾರನೆ ಮತ್ತೆ ಬಾಗಿಲು ಮುಚ್ಚಿಬಿಟ್ರು. 1 ಗಂಟೆ ಬಾಗಿಲು ತಟ್ಟಿದರೂ ಕೂಡ ತಾಯಿ ಎಷ್ಟೇ ಹಂಬಲಿಸಿದರೂ ಅತ್ತರೂ ಕೂಡ ಬಾಗಿಲು ತೆರೀಲೇ ಇಲ್ಲ. ಕೊನೆಗೆ ನಿವೃತ್ತರಾಗಿರುವ ಶಂಕರಪ್ಪ ಅವರ ಮನೆಗೆ ಹೋಗಿ ಸಂಧಾನ ಮಾಡಿಸಿರಿ ಎಂದು ನಿವೇದಿಸಿದ. ಬೇರೆ ವಿಧಿ ಇಲ್ಲದೆ ಏನು ಮಾಡಿದ, ಕರೀಮ ತನ್ನ ಮುಖ್ಯೋಪಾಧ್ಯಾಯರ ಹತ್ರ ಹೋಗಿ ಸಂಧಾನ ಮಾಡಿಸಿ ನಮ್ಮ ಮನೆ ಬಾಗಿಲು ತೆಗೆಸಿ ಅಂತ ಹೇಳಿದ. ಆದರೆ ನನ್ನ ಮುಖವನ್ನೇ ನೋಡಬಾರದು ಎಂದು ಹಠವಿದ್ದವರಿಗೆ ಕೊನೆಗೆ ತಾಯಿಯಾದರೂ ನನ್ನನ್ನು ಕಾಣಬಾರದೆ ಅಂತ ಹೇಳಿ ಶಂಕರಪ್ಪ ಅವರ ಮುಂದೆ ತನ್ನ ಅಳಲನ್ನು ತೋಡಿಕೊಂಡ. ಅಮ್ಮನ ಸರವನ್ನು ತಂದಿದ್ದೇನೆ ನಾನು, ಮತ್ತು ಅದರ ಜೊತೆ 10,000 ರೂಪಾಯಿ ಕೂಡ ತಂದಿದ್ದೇನೆ. ಅವನ್ನಾದರೂ ನಾನು ತಾಯಿ ಕಾಲ ಮೇಲೆ ಇಟ್ಟು ಹೋಗ್ತೀನಿ. ತಂದೆಯವರಿಗೆ ಸಮಾಧಾನ ಹೇಳಿ ನಿಮ್ಮ ಹಳೆಯ ಶಿಷ್ಯನೊಂದಿಗೆ ಇದೊಂದು ಉಪಕಾರ ಮಾಡಿ ಅಂತ ಅವರನ್ನು ಪರಿಪರಿಯಾಗಿ ಕೇಳಿಕೊಂಡ ಕರೀಮ. ಶಂಕರಪ್ಪ ಅವರು ಏನು ಮಾಡಿದರು, ಅವನ ಮಾತಿಗೆ ಹ್ಞೂ ಅಂತ ಹೇಳಿ ಅವರು ಆಯಿತು ಬಾ ಮನೆಗೆ ಹೋಗೋಣ ಅಂತ ಹೇಳಿ ತಂದೆಗೆ ಎಷ್ಟು ಅವರು ಒಪ್ಪಿಸಿ ಗೋಗರಿದ್ರು ಕೂಡ ಮುದುಕ ಅವರ ಮುಖವನ್ನು ನೋಡಲು, ಅಂದರೆ ಕರೀಮನ ಮುಖವನ್ನು ನೋಡಲು ಸಾರಸಂಗಟ ತಳ್ಳಿ ಹಾಕಿಬಿಟ್ಟ. ಬೇಡ ಅಂತ ಹೇಳಿದ. ಗುರುಗಳು ಎಷ್ಟೇ ತರ್ಕಿಸಿದರು, ಚರ್ಚಿಸಿದರು, ಕೊನೆಗೂ ಅದು ನಿಷ್ಫಲವಾಯಿತು. ಒಂದು ಪದವನ್ನು ಕೇಳುವ ತಾಳ್ಮೆ ಮುದುಕನಿಗೆ ಇರಲಿಲ್ಲ, ಅಂದರೆ ಕರೀಂ ಅವರ ತಂದೆಗೆ ಇರಲಿಲ್ಲ. ಸಾಹೇಬ್ ಬಹದ್ದೂರ್ ಹುಸೇನ್ ಸಾಹೇಬರ ಕೀರ್ತಿಗೆ ಮಸಿ ಹಚ್ಚಿದ್ದಾನೆ ಇವನು, ನಮ್ಮ ಪೂರ್ವಜರ ಕೀರ್ತಿಗೆ ಮಸಿ ಹಚ್ಚಿದ್ದಾನೆ. ಈ ಮಾತಿನಲ್ಲಿ ನೀವು ಅಡ್ಡಬಾಯಿ ಆಗಬೇಡಿ. ನೀವು ಕಲಿಸಿರುವ ಪಾಠದಿಂದಲೇ ಅವನು ಈ ಥರ ಹಠಮಾರಿಯಾಗಿ ನಮ್ಮ ವಂಶದ ಕೀರ್ತಿಯನ್ನು ಮಣ್ಪಾಲು ಮಾಡಿದ್ದಾನೆ. ಇವನು ಹಣ ತಂದಿದ್ದಾನೆ, ಅದೇನು ಕಳು ಮಾಡಿ ತಂದಿದ್ದಾನೋ ಏನೋ, ನನಗೆ ಆ ಹಣನೇ ಬೇಡ, ಏನು ದರೋಡೆ ಮಾಡಿ ತಂದಿದ್ದಾನೋ ಏನೋ ಅಂಥೇಳಿ ಸಿಟ್ಟಿಂದಾನೆ ಅವರು ನಿಂದಿಸಿದರು. ಶಂಕರಪ್ಪ ಅವರು ಮುಖ ಬಾಡಿಸಿಕೊಂಡು ಹೋಗ್ಬಿಟ್ರು. ಯಾಕೆಂದರೆ ಅವರು ಎಷ್ಟೇ ಹೇಳಿದರೂ ಕೂಡ ಮುದುಕ ಕೇಳುವಂತಹ ಸ್ಥಿತಿಯಲ್ಲಿ ಇರಲಿಲ್ಲ. ಹಾಗಾಗಿ ಅವರು ಸಪ್ಪೆ ಮುಖ ಮಾಡಿಕೊಂಡು ತಮ್ಮ ಮನೆಗೆ ಮುಖ್ಯೋಪಾಧ್ಯಾಯರು ಹಿಂತಿರುಗಿದರು. ಕರೀಮನ ಹಣ ಕಳುವಿನದೂ ಅಲ್ಲ, ದರೋಡೆಯದೂ ಅಲ್ಲ. ಸಣ್ಣ ಪ್ರಾಯದಲ್ಲೇ ಮಗ್ಗದ ಸಹಕಾರಿ ಸಂಘವೊಂದನ್ನು ಸ್ಥಾಪಿಸಿ ಅವನಿಗ ಅದರ ಅಧ್ಯಕ್ಷನಾಗಿದ್ದಾನೆ. ಸಾಕಷ್ಟು ಯಶಸ್ವಿಯೂ ಕೂಡ ಆಗಿದ್ದಾನೆ ಮತ್ತು ಶ್ರೀಮಂತನೂ ಆಗಿದ್ದಾನೆ. ಅದಲ್ಲದೆ ಅವನು ಮಗ್ಗದ ಯಂತ್ರದ ಪ್ರಯೋಗದಲ್ಲಿ ಕೂಡ ಹೊಸ ಹೊಸ ಸುಧಾರಣೆಗಳನ್ನು ಮಾಡಿದ್ದಾನೆ, ಪರಿವರ್ತನೆಗಳನ್ನು ತಂದಿದ್ದಾನೆ. ನೀವು ಯಾಕೆ ಈ ಥರ ಮಾಡ್ತಾ ಇದ್ದೀರಾ, ಅವನ ನಿಂದಿಸಬೇಡಿ, ಅವನು ತುಂಬ ಒಳ್ಳೆಯವನು, ದರೋಡೆ ಮಾಡಿಲ್ಲ ಅಂತ ಮುಖ್ಯೋಪಾಧ್ಯಾಯರು ಕರೀಮನ ತಂದೆಗೆ ತಿಳಿ ಹೇಳೋಕ್ಕೆ ಪ್ರಯತ್ನಪಟ್ಟರು. ಆದರೆ ಈ ವಿಷಯದ
ಲವಲೇಶವು ತಂದೆಗೆ ತಿಳಿಯದು. ಯಾಕೆಂದರೆ ಕರೀಮರು ಇದನ್ನು ಯಾವುದನ್ನು ಕೇಳೋಕೆ ಇಷ್ಟಪಡಲಿಲ್ಲ. ಅವರು ತಮ್ಮ ಹೃದಯದ ಬಾಗಿಲನ್ನು ಮನೆಯ ಬಾಗಿಲ ಥರ ಸಂಪೂರ್ಣವಾಗಿ ಮುಚ್ಚಿಬಿಟ್ಟಿದ್ರು. ಹಾಗಾಗಿ ಯಾರಾದರೂ ಕರೀಮನ ಹೆಸರೆತ್ತಿದರೆ ನನಗೆ 2 ಮಕ್ಕಳು, ಕಳ್ಳರ ಪರಿಚಯ ನನಗಿಲ್ಲ ಅಂತ ತುಂಬ ನಿಷ್ಠುರವಾಗಿಯೇ ಉತ್ತರವನ್ನು ಕೊಡ್ತಾಯಿದ್ರು. ಕೆಲವು ವರ್ಷಗಳ ನಂತರ ಏನಾಯಿತು, ಅಬ್ದುಲ್ ರಹೀಮ್ ಹಾಸಿಗೆಯಲ್ಲಿಯೇ ಹೊರಗೆ ಬಿಟ್ಟರು. ಯಾಕಂದರೆ ಅನಾರೋಗ್ಯದಿಂದಾಗಿ ಅವರು ಮೈಯಲ್ಲಿ ಆರಾಮಿರಲಿಲ್ಲ. ಹಾಗಾಗಿ ನರಳುತ್ತಾ ಹಾಸಿಗೆ ಹಿಡಿಯುವಂತಾಗ್ಬಿಟ್ಟಿದ್ರು. ಎಲುಬಿನ ಹಂದರವಾಗಿದ್ದರು. ಕಣ್ಣು ಕೂಡ ಅವರಿಗೆ ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ, ಕಿವಿಯೂ ಸರಿಯಾಗಿ ಕೇಳಿಸ್ತಾ ಇರಲಿಲ್ಲ. ಒಂದಿನ ಏನಾಯಿತು, ಮುಖ್ಯೋಪಾಧ್ಯಾಯರು ಬಂದು ಅವರ ಮನೆಯ ಬಾಗಿಲನ್ನು ತಟ್ಟಿದರು. ಒಳಗೆ ಬಂದರು. ಕೈಯಲ್ಲಿ ಒಂದು ವಾರ್ತಾಪತ್ರಿಕೆಯನ್ನು ಹಿಡಿದು ತಂದಿದ್ದರು. ರಹೀಮ್ ಸಾಹೇಬ್ರೇ, ಈ ಪತ್ರಿಕೆ ನೋಡಿದಿರಾ? ಇದರಲ್ಲಿ ಒಂದು ಭಾವಚಿತ್ರ ಕೊಟ್ಟಿದ್ದಾರೆ ಅಂತ ಹೇಳಿದರು. ಮುದುಕನ ಕಣ್ಣಿನ ಹತ್ತಿರ ತಂದರೂ ಕೂಡ ಪಾಪ ಅವ್ರ ಕಣ್ಣೆಲ್ಲ ಮಂಜಾಗಿತ್ತು. ಹಾಗೆ ಏನು ಕಾಣಲೇ ಇಲ್ಲ. ಅವರ ಹೆಂಡತಿ ಬಂದು ಪತ್ರಿಕೆಯನ್ನು ತೆಗೆದುಕೊಂಡು ನೋಡಿದ್ಲು. ಕರೀಮ್, ನಮ್ಮ ಕರೀಮ್ ಅಂತ ಹೇಳಿ ಗಟ್ಟಿಯಾಗಿ ಉದ್ಗರಿಸಿದಳು. ಪತ್ರಿಕೆಯಲ್ಲಿ ತನ್ನ ಮಗನ ಭಾವಚಿತ್ರವನ್ನು ನೋಡಿದ ತಾಯಿಯ ಆನಂದಕ್ಕೆ ಪಾರವೇ ಇರಲಿಲ್ಲ. ಯಾಕೆಂದರೆ ತಂದೆ ತಾಯಿನೇ ಆ ಥರ. ಮಕ್ಕಳು ಏನಾದರೂ ಒಂದು ಸಾಧನೆಯನ್ನು ಮಾಡಿ ಅವರ ಭಾವಚಿತ್ರ ಪತ್ರಿಕೆಯಲ್ಲಿ ಬಂದಿದೆ ಅಂತ ಹೇಳಿದರೆ ಅವರಷ್ಟು ಸಂತೋಷ ಆನಂದ ಬೇರೊಬ್ಬರಿಗೆ ಆಗಲಿಕ್ಕಿಲ್ಲ. ಏನು ಜೈಲಿಗೆ ಹೋದನೇ ಫಾಶಿ ಆಯಿತೆ, ಇನ್ನು ಮನೆತನದ ಮೇಲೆ ಏನು ಅಪಕೀರ್ತಿ ಏರಿದ್ದಾನೆ ಅಂತ ಹೇಳಿ ಮುದುಕ ಕೆಮ್ಮುತ್ತಾ ಗರ್ಜಿಸಿದ. ರಹೀಮ್ ಸಾಹೇಬರೇ, ನಿಮ್ಮ ಮಗ ಕರೀಮನಿಗೆ ರಾಷ್ಟ್ರಪತಿಯವರು ಪದ್ಮಭೂಷಣ ಬಿರುದನ್ನು ಕೊಟ್ಟಿದ್ದಾರೆ. ಅದರ ಭಾವಚಿತ್ರ ಈ ವಾರ್ತಾಪತ್ರಿಕೆಯಲ್ಲಿದೆ ಅಂತ ಹೇಳಿ ಮುಖ್ಯೋಪಾಧ್ಯಾಯರು ರಹೀಮನಿಗೆ ಹೇಳಿದರು. ಪದ್ಮಭೂಷಣ ಅಂದರೆ ಏನು ಅಂತ ಹೇಳಿ ರಹೀಮ ಕೇಳಿದ. ಯಾಕೆಂದರೆ ಪಾಪ ಅವ್ರಿಗೇನು ಗೊತ್ತಿರಲಿಲ್ಲ. ಹಾಗಾಗಿ ಅವರು ಪದ್ಮಭೂಷಣ ಅಂದರೆ ಏನು ಅಂತ ಕೇಳಿದರು. ಪದ್ಮಭೂಷಣ ಅಂದರೆ ಸಾಹೇಬ್ ಬಹದ್ದೂರ್ಗಿಂತಲೂ ಮೇಲಿನ ಬಿರುದು. ಖಾನ್ ಸಾಹೇಬ್, ಖಾನ್ ಬಹದ್ದೂರ್, ದಿವಾನ್ ಬಹದ್ದೂರ್ ಇದೆಲ್ಲದರಿಂತಲೂ ಮೇಲಾದದ್ದು ಈ ದೊಡ್ಡ ಬಿರುದು, ಪದ್ಮಭೂಷಣ ಬಿರುದು. ಇದನ್ನು ನಿಮ್ಮ ಮಗನಿಗೆ ಕೊಟ್ಟಿದ್ದಾರೆ. ಕೊನೆಯದಾಗಿ ರಹೀಮ್ ಸಾಹೇಬರು ಏನು ಹೇಳಿದರು ಕರೀಮನ ಕುರಿತು ಅಂತ ಹೇಳಿದರೆ, ದೇವರು ದೊಡ್ಡವನು, ನಾನು ಆಗಾಗ ಅವನಿಗೆ ಶಪಿಸ್ತಾನೆ ಇದ್ದೆ, ಹಾಳಾಗಿ ಹೋಗಲಿ, ದರೋಡೆಕೋರನಾಗಿದ್ದಾನೆ, ಹಾಗೆ ಹೀಗೆ ಅಂಥೇಳಿ. ದೇವರು ನನ್ನ ಮಾತನ್ನು ಕಿವಿ ಮೇಲೆ ಹಾಕೋಲೇ ಇಲ್ಲ. ಕೊನೆಗೂ ನನ್ನ ಮಗ ದರೋಡೆಕೋರ ಅಥವಾ ಕಳ್ಳನಾಗಲಿಲ್ಲ, ಒಬ್ಬ ಸುಸಂಸ್ಕೃತ ವ್ಯಕ್ತಿಯಾಗಿದ್ದಾನೆ. ಅವನು ರಾಷ್ಟ್ರಪತಿಯಿಂದ ಒಳ್ಳೆ ಬಿರುದನ್ನು ಕೂಡ ತಗೊಂಡಿದ್ದಾನೆ. ಹಾಗಾಗಿ ನನ್ನ ಕರೀಮು ಮಗ್ಗದ ಹುಸೇನ್ ಸಾಹೇಬರ ಹೆಸರಿಗೆ ಕೀರ್ತಿ ತಂದಿದ್ದಾನೆ ಅಂತ ಹೇಳಿ ಭಾವುಕರಾಗಿ, ಅಂದರೆ ಆನಂದ ಬಾಷ್ಪಗಳ ಜೊತೆ ಭಾವುಕರಾಗಿ ಬಿಕ್ಕಿ ಅಳತೊಡಗಿದ. ಈ ಪಾಠದಿಂದ ನಮಗೇನು ಅರ್ಥ ಆಗುತ್ತೆ ಅಂತ ಹೇಳಿದರೆ, ನಾವು ಶ್ರಮದ ಜೊತೆಗೆ ನಮ್ಮ ಆಸಕ್ತಿ ಎಲ್ಲ ವಹಿಸಿದರೆ ನಾವು ಖಂಡಿತವಾಗಿಯೂ ನಾವು ಅಂದ್ಕೊಂಡಿದ್ದನ್ನು ನಾವು ಸಾಧಿಸಬಹುದು. ಗುಡಿ ಕೈಗಾರಿಕೆಗಳನ್ನು ನಾವು ಮೇಲ್ಮಟ್ಟಕ್ಕೆ ತೆಗೆದುಕೊಂಡು ಹೋಗಬಹುದು, ನಮ್ಮ ದೇಶಕ್ಕೆ ಕೀರ್ತಿಯನ್ನು ತರಬಹುದು ಅಂತ ಈ ಪಾಠದಿಂದ ನಮಗೆ ಮನವರಿಕೆಯಾಗುತ್ತೆ.